ಇದೇ ಮರ, ಇದೇ ಕಟ್ಟೆಯ ಮೇಲೇ ನಮ್ಮ ಶಂಕರ್ನಾಗವರು ತಾಳಿ ಕಟ್ಟೋ ಸೀನ್ ಮಾಡೋದು ಇಲ್ಲೇನೆ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿನ್ ಗುಂಡಿಗೆ ಇದೇ ಒತ್ತದ ಮೇಲೇ ನೋಡಿ ಶಂಕರ್ನಾಗವರು ಕುತ್ಕೊಂಡು ಒಳ್ಳೆ ಬಾಳೆಹಣ್ಣು ತೊಗೊಂಬ ದೊಡ್ಡದು ಅನ್ನೋದೆಲ್ಲ ಇದೆಯಲ್ಲ, ಅದೆಲ್ಲ ಇದೇ ಉತ್ತದ ಮೇಲೇ ಶಂಕರ್ನಾಗವ್ರು ಕುತ್ಕೊಳ್ಳೋದು. ಹಾಗಾದರೆ ಶಂಕರ್ನಾಗವ್ರು ಉತ್ತದ ಮೇಲೇ ಕುತ್ಕೊಂಡಿದ್ರಾ? ಎಲ್ಲಿ ಮಲಗಿದ್ರು ಅಂತ ತೋರಿಸ್ತೀನಿ ಬನ್ನಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು 1990ರಲ್ಲಿ ರಿಲೀಸ್ ಆದಂತಹ ನಮ್ಮ ಶಂಕರ್ನಾಗವರು, ದೀಪಿಕಾ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಸುಧೀರ್ ಅವರು ಇವರೆಲ್ಲ ನಟಿಸಿರುವಂತಹ ಹೊಸ ಜೀವನ ಸಿನಿಮಾದ ಶೂಟಿಂಗ್ ಸ್ಥಳವನ್ನು ಹೇಳೋದಕ್ಕೆ ಹೊರಟಿದ್ದೀನಿ. 99.9% ಶೂಟಿಂಗ್ ಇದು ನಡೆದಿರೋದು ಎಲ್ಲಿ ಗೊತ್ತಾ? ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲೇ. ಎಲ್ಲೆಲ್ಲಿ ಯಾವ್ಯಾವ ಸೀನ್ ನಡೆದಿದೆ 40% ಅಂತೂ ಇಲ್ಲಿದೆ ನೋಡಿ ಮರ. ಈ ಮರದ ಹತ್ರನೇ ಒಂದು 40 to 50% ಶೂಟಿಂಗ್ ಆಗಿದೆ. ಆ ಸಿನಿಮಾ ನೋಡಿ, ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಸೊ ಮತ್ತೆ ಆಗ್ತಾಡ ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ ಇದೇ ಮರದ ಮೂಲಕ. ಈ ಫಿಲಮ್ ಸ್ಟಾರ್ಟ್ ಆಗೋದೆ ಒಂದು ಹೆಣ್ಮಗಳು ಒಂದು ಮಗುನ ಬಿಟ್ಟೋಗ್ಬಿಟ್ಟಿರುತ್ತೆ. ಶಂಕರ್ನಾಗ್ ಬಂದು ಆ ಹೆಣ್ಮಗ್ಳಿಗೆ ಹೊಡಿತಾ ಇರ್ತಾನೆ. ಸೊ ಅವನಿಗೆ ಸೆಂಟಿಮೆಂಟ್ಸೇ ಇರಲ್ಲ. ಈ ಮರದ ಕೆಳಗಡೆ ನೀವು ನೋಡ್ಬೋದು, ಅಲ್ಲಿ ನಾಗರ ಕಲ್ಲೆಲ್ಲ ಇದೆ, ಇಲ್ಲಿ ಕಾಲು ಮುಗಿತಾಳೆ ಹುಡುಗಿ. ಇದೆಲ್ಲ ಸೀನ್ ನಡೆದಿರೋದು ಒನ್ಸ್ ಅಗೈನ್ ಇದೇ ಮರದ ಹತ್ರನೇ, ಈ ಕಟ್ಟೆ ಹತ್ರನೇ. ಇಲ್ಲೇ ಆಕೆ ಕಾಲಿಗೆ ಬೀಳೋದೆಲ್ಲ. ಇಷ್ಟೇ ಅಲ್ಲ, ಈ ಟೈಮಲ್ಲಿ ನೋಡ್ಬೋದು ಇಲ್ಲಿ ಈ ಫೋಟೋಸ್ ನೋಡಿ. ಎಡಗಡೆ ಒಂದು ಮನೆ ಥರ ಇದೆ, ಬಲಗಡೆ ಒಂದು ಬ್ಲಾಕ್ ಥರ ಇದೆ. ಈ ಬ್ಲಾಕ್ ಇದೆಯಲ್ಲ, ಇದು ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಈ ಸೀನ್ಗಳನ್ನ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ರೈಟ್ ಸೈಡ್ ಮನೆ ಇದೆ, ಬ್ಲಾಕ್ ಥರ ಇದೆ. ಈ ಸೀನ್ ಮ್ಯಾಚ್ ಆಗುತ್ತಲ್ಲ ಇಲ್ಲೇನೆ. ನಾನು ಆಗಲೇ ಹೇಳ್ದಂಗೆ 40% ಈ ಮರದ ಹತ್ರನೇ ಶೂಟಿಂಗ್ ಆಗಿರೋದು ಅಂತ. ಸೊ ನಾವು ಇದು ಮಾಡಬೇಕಾದ್ರೆ ನೋಡಿ, ಇದು ಒಂದೊಂದೇ ಫ್ರೇಮ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಎಷ್ಟೆಲ್ಲ ಶೂಟಿಂಗ್ ಆಗಿದೆ ಅನ್ನೋದಕ್ಕೆ ಈ ಮಧ್ಯದಲ್ಲಿ ಸಿನಿಮಾದ ಮಧ್ಯದಲ್ಲೂ ನಾನು ಈ ಪ್ಲೇಸ್ಗಳನ್ನ ಹಾಕ್ತೀನಿ. ಈ ಫ್ರೇಮಲ್ಲಿ ಒನ್ಸ್ ಅಗೇನ್ ಇದೇ ಮ್ಯಾಚ್ ಆಗುತ್ತೆ ನೋಡಿ. ಆ ದೇವಸ್ಥಾನ ಎಲ್ಲ ಇದೆ, ಆ ದೇವಸ್ಥಾನ ಈ ಕಡೆಯಿಂದ ಫ್ರೇಮ್ ಇಟ್ಕೊಂಡು ಇದರೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಫೈಟಿಂಗ್ ಸೀನು ಈ ರೀತಿ ಎಲ್ಲ ಶೂಟಿಂಗ್ ಆಗಿರೋದು ಇಲ್ಲೇ. ಫುಲ್ ಸರೌಂಡಿಂಗ್ಸ್ನ ಅವರು ಕವರ್ ಮಾಡ್ಕೊಂಡಿದ್ದಾರೆ. ಆದರೆ ಒಂದು ಸೀನಲ್ಲಿ ಶಂಕರ್ನಾಗವ್ರಿಗೊಂದು ಲೆಟ್ರ್ ಬರೆದಿರ್ತಾರೆ ಹೀರೋಯಿನ್ನು. ಇಲ್ಲಿ ನಮ್ಮ ಹುಡುಗ ಕೂತಿದ್ದಾನೆ ನೋಡಿ, ನಮ್ಮ ಫ್ರೆಂಡ್ ಅವ್ರ ಮಗ ಇವರು. ಸೊ ಅದೇ ಜಾಗದಲ್ಲೇ ನಮ್ಮ ಶಂಕರ್ನಾಗವ್ರ ಲೆಟ್ರನ್ನ ಇಸ್ಕೊಂಡು ಅರ್ಧ ಹಾಕೋದು. ಈ ಟೈಮಲ್ಲಿ ಈ ಫ್ರೇಮಲ್ಲಿ ಬರುತ್ತೆ ನೋಡಿ. ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆಯಲ್ಲ, ಈ ಮನೆಯ ಇಲ್ಲೇ ಬ್ಯಾಕ್ ಸೈಡ್, ಇವಾಗ ಈ ಮರದ ಬ್ಯಾಕ್ ಸೈಡ್ ಇದೆ. ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ. ಈ ಮನೆ ಈಗ ಯಾವ ಪರಿಸ್ಥಿತಿಲಿದೆ ನೋಡಿ. ಈ ಫೋಟೋ ನೋಡಿ, ಆ ಮರ ಆ ಮನೆ ಎರಡೂ ಅದೇನೆ. ಆದರೆ ಇದು ಪಾಳು ಬಿದ್ದಿರೋ ಮನೆ ಆಗಿದೆ. ಮೊದಲು ಯಾರೋ ವಾಸ ಮಾಡ್ತಿದ್ರಂತೆ 2 ವರ್ಷದ ಹಿಂದೆವರೆಗೂ. ಇವಾಗ ಯಾರೂ ವಾಸ ಮಾಡ್ತಿಲ್ಲ ನನಗನ್ಸೋ ಮೋಸ್ಟ್ಲಿ. ಯಾಕೆಂದರೆ ಇದು ಅಲ್ಲಿ ಹೋಗೋ ಥರನೇ ಇಲ್ಲ. ಈ ಫ್ರೇಮಲ್ಲಿ ತುಂಬಾ ಸೀನ್ಗಳು ಬರುತ್ತೆ. ನಾನು ಒಂದೊಂದಾಗಿ ಫೋಟೋಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಈ ಮನೆಯೇ ಆ ಮನೆ. ನಿಜಕ್ಕೂ ಶಾಕ್ ಆಯಿತು. ಆ ಮನೆ ಏನಿದು ಹಿಂಗಾಗ್ಬಿಟ್ಟಿದೆ. ಆರಾಮಾಗಿ ಇವಾಗಲೂ ಯಾರಾದರೂ ಫ್ಯಾಮಿಲಿ ಬಿಟ್ಟರೆ ಇರೋ ಥರನೇ ಇದೆ. ಸೊ ನೋಡಿದ್ರಲ್ಲ, ಈ ಸೀನ್ಗಳೆಲ್ಲ ಇಲ್ಲೇ ನಡೆದಿರೋದು. ನಾನು ಎಲ್ಲ ರ್ಯಾಂಡಮಾಗಿ ಫೋಟೋಸ್ ಹಾಕಿ ಮ್ಯಾಚ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಎಲ್ಲ ಒಂದೊಂದು ಸೀನೇ ನಾನು ಮ್ಯಾಚ್ ಮಾಡ್ಕೊಂಡು ಹೋದರೆ ಮತ್ತೆ ಲೇಟ್ ಆಗುತ್ತೆ ಅಂತ. ಸೊ ಬಟ್ ಇದು ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೇ. ಇನ್ನು ಈ ಫ್ರೇಮಲ್ಲೂ ತುಂಬಾ ಫೋಟೋಸ್ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿಯ ಫೋಟೋಸ್ ನನಗೆ ಇದಾಗುತ್ತೆ. ಈ ಮೆಟ್ಲುಗಳ ಮೇಲೇ ನಮ್ಮ ಶಂಕರಣ್ಣ ಅವರು ಒಂದು ಫ್ರೇಮಲ್ಲಿ ಕೂತ್ಕೋತಾರೆ ನೋಡಿ. ಈ ಸೀನ್ ಇದೆಯಲ್ಲ, ಇದೆಲ್ಲ ಕೂತ್ಕೊಳ್ಳೋದೆಲ್ಲ ಇಲ್ಲೇ. ಇವಾಗ ಮೆಟ್ಲು ಸಹ ತುಂಬ ಡೀಪ್ ಇತ್ತು, ಇವಾಗ ಟಾರ್ ರೋಡ್ ಹಾಕಿದ್ದಾರೆ. ಮೊದಲು ಮಣ್ಣು ರೋಡ್ ಇತ್ತು, 2-3 ಸರಿ ಟಾರ್ ಹಾಕಿರೋದ್ರಿಂದ ಈ ರೀತಿ ಆಗಿದೆ. ಇನ್ನು ಈ ದೇವಸ್ಥಾನದ ಕಡೆಗೆ ಹೋಗೋಣ ಬನ್ನಿ. ಈ ದೇವಸ್ಥಾನದಲ್ಲಿ ತುಂಬಾ ಸೀನ್ಗಳು ಶೂಟಿಂಗ್ ಆಗಿದೆ. ಒಂದು 20% ಆದರೂ ಈ ದೇವಸ್ಥಾನದಲ್ಲಿ ಸೀನ್ಗಳನ್ನ ಶೂಟ್ ಮಾಡಲಾಗಿದೆ ಹೊಸ ಜೀವನದ್ದು. ಮೊದಲನೆಯದಾಗಿ ಒಂದು ಫೈಟಿಂಗ್ ಸೀನ್ ಬರುತ್ತೆ ನೀಗ್ರೋ ಜಾನಿ ಜೊತೆ. ಅಲ್ಲೂ ಈ ಫ್ರೇಮ್ ಮ್ಯಾಚ್ ಅಂತ ನೋಡಿ, ಅಲ್ಲಿ ಕುತ್ಕೊಂಡಿರ್ತಾರೆ. ಇಲ್ಲಿ ಫೈಟು ಶಂಕರ್ನಾಗ್ ಅವ್ರು ಹೊಡಿತಾರೆ ಅವ್ರಿಗೆ. ಈ ಸೀನ್ ಎಲ್ಲ ಆಗೋದು ಇಲ್ಲೇ. ಇನ್ನೊಂದು ಕಡೆನೂ ಅದೇ ರೀತಿ ಇದೆ. ಇನ್ನು ಇಲ್ಲಿ ಓಡೋಗ್ತಾರೆ ನೋಡಿ ನೀಗ್ರೋ ಜಾನಿ. ಈ ಸೀನ್ ಇಲ್ಲಿ ಇದೇ ರೋಡಲ್ಲೇ ಅವರು ಓಡೋಗೋದು. ಇದಾದಮೇಲೆ ಮತ್ತೆ ಫೈಟಿಂಗ್ ಸೀನ್ ಎಲ್ಲ ಇದೆಯಲ್ಲ, ಅದೆಲ್ಲ ಈ ಕಡೆ ರೈಟ್ ಸೈಡಲ್ಲಿರುವಂತಹ ಜಗ್ಲಿ ಕಟ್ಟೆ ಥರ ಇರೋದ್ರ ಮೇಲೇ. ಮೊದಲು ಈ ಕಂಬಿ ಆ ಕಡೆ ಇರುತ್ತೆ, ಆಮೇಲೆ ಜನಗಳು ಓಡಾಟ, ಪಕ್ಷಿಗಳ ಇದು ಪಿಕ್ಕೆ ಎಲ್ಲ ಇಕ್ತವೆ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಕೊಂಡಿರ್ಬೇಕು. ಇನ್ನು ಈ ದೇವಸ್ಥಾನ ಎದುರುಗಡೆ ಉಂಡಿ ಕದೀತಾರೆ ನಮ್ಮ ಶಂಕರ್ನಾಗ್ ಅವರು. ಅದ್ರದ್ದು ಕಾಸೆಲ್ಲ ಎತ್ಕೊಬಿಡ್ತಾರೆ ಪೂಜಾರಿನ ಕಟ್ಟಿ. ಇದೇ ದೇವಸ್ಥಾನದ ಎದುರುಗಡೆನೆ ಶಂಕರ್ನಾಗ್ ಅವರು ಆ ಉಂಡಿಯನ್ನು ಇದು ಮಾಡೋದು. ಆ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ. ಆ ಡೋರ್ ಫ್ರೇಮ್ ಮ್ಯಾಚ್ ಆಗುತ್ತೆ ಅಲ್ವಾ. ಇನ್ನು ಪೂಜಾರಿನ ಇದೇ ಪಿಲ್ಲರ್ಗೆ ಕಟ್ಟಿರ್ತಾರೆ.
ಸೊ ಈ ಸೀನ್ ನಡೆಯೋದು ಇದೇ ದೇವಸ್ಥಾನ. ಇದು ಅರಮನೆ ಮೈದಾನದಲ್ಲಿರುವಂತಹ ದೇವಸ್ಥಾನ, ಹಿಂಭಾಗದಲ್ಲಿದೆ ಈ ದೇವಸ್ಥಾನ. ಒಮ್ಮೆ ಹೋಗಿ ಭೇಟಿ ಕೊಡಿ, ಬಟ್ ತುಂಬಾ ಹುಷಾರಾಗಿರಿ, ಹಾವುಗಳು ತುಂಬಾ ಇದೆ. ನಾನೀಗ ಅರಮನೆ ಮೈದಾನದ ಒಳಗಡೆ ಇದ್ದೀನಿ. ಪ್ಯಾಲೇಸ್ ಗ್ರೌಂಡ್ ನಿಮಗೆಲ್ಲ ಗೊತ್ತೇ ಇದೆ, ಗುಟ್ಟಳ್ಳಿ ಹತ್ರ. ಇಲ್ಲಿಂದ ಬರ್ತಾ ಇದ್ದಂಗೆ ಹಿಂಗೋದ್ರೆ ಆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಆದರೆ ನಾನು ಮಧ್ಯದ ದಾರಿಲೇ ಉಳ್ಕೊಂಡಿದ್ದೀನಿ. ಯಾಕೆ ಅಂದರೆ ನಿಲ್ಲಿಸಿದ್ದೀನಿ ಗಾಡಿನ ಅಂದರೆ ಇಲ್ಲೊಂದು ನಾಗರ ಹುತ್ತ ಇದೆ. ನೀವು ನೋಡ್ಬೋದು, ತೋರಿಸ್ತೀನಿ ಬನ್ನಿ. ಇಲ್ಲಿ ನಾಗರ ಹುತ್ತ ಇದೆ. ಒಂದು ಸ್ವಲ್ಪ ಸಕಲಾಗಿದೆ ಪ್ಲೇಸು, ಬಟ್ ಒಂದು ಸ್ವಲ್ಪ ಹುಷಾರಾಗಿ ಬರಬೇಕು, ಯಾಕೆಂದರೆ ಹಾವುಗಳು ಜಾಸ್ತಿ ಇದೆ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿಂದನೂ ಆ ಸೀನ್ ಮ್ಯಾಚ್ ಆಗ್ತಿತ್ತು. ಈಗ ಮರಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಆ ದೇವಸ್ಥಾನ ಕಾಣ್ತಾ ಇಲ್ಲ. ಅದನ್ನು ನಾನು ತೋರಿಸ್ತೀನಿ ಬನ್ನಿ. ವಿಡಿಯೋ ಮಾಡಬೇಕು ಅಂತ ಮತ್ತೆ ಮಾಡಿದ್ದು. ಆದರೆ ಈ ಹುತ್ತದ ಮೇಲೇ ಶಂಕರ್ ನಾಗ್ ಸರು ಒಂದು ಹೊಸ ಜೀವನ ಸಿನಿಮಾದಲ್ಲಿ ಹುತ್ತದ ಹಿಂಭಾಗದಲ್ಲಿ ಮಲಗಿರೋ ಥರ ಈ ಸೀನ್ ಇದೆಯಲ್ಲ, ಅವ್ರೇನು ಟೇಬಲ್ ಹಾಕಿದ್ರ ಅಥವಾ ಏನು ಹಾಕಿದ್ರ ಅಂತ ನಿಮ್ಗೆ ಡೌಟ್ ಬರುತ್ತಲ್ವ. ಬನ್ನಿ ತೋರಿಸ್ತೀನಿ ಅವ್ರು ಯಾವುದ್ರ ಮೇಲೆ ಮಲಗಿದ್ರು ಅಂತ. ಯಾರೋ ಇಂಡಿಯನ್ ಫ್ಲ್ಯಾಗೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಬರ್ತಾ ಇದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಬಂಡೆ ಇದೆ. ಈ ಬಂಡೆ ಮೇಲೇ ಮಲಗಿರ್ತಾರೆ ನಮ್ಮ ಶಂಕರ್ ನಾಗ್ ಅವರು. ಸೊ ಇಲ್ಲಿಂದ ನಿಂತ್ಕೊಂಡೆ ಈ ಸೀನ್ಗಳೆಲ್ಲ ಶೂಟ್ ಮಾಡಿರ್ತಾರೆ. ಎಸ್, ನೀವು ನೋಡ್ಬೋದು, ಬಾಳೆಹಣ್ಣು ಇಟ್ಟಿರ್ತಾರೆ. ಒಂದು ಲೇಡಿ ಬಂದು ಪೂಜೆ ಮಾಡ್ತಾ ಇರ್ತಾರೆ. ಆ ನಾಗರಿಕಲ್ಲೆಲ್ಲ ಹಾಗೆ ಇದೆ. ಮೇಲ್ಗಡೆ ಶಂಕರ್ ನಾಗ್ ಅವರು ಕೈಯಲ್ಲಿ ಯಾವ ಥರ ಬಂದ್ಬಿಟ್ಟು ಆ ಬಾಳೆಹಣ್ಣು ಎತ್ಕೊಂಡು ಚೆನ್ನಾಗಿರೋ ಬಾಳೆಹಣ್ಣಿಡು ಎಲ್ಲಿ ಕಾಪಾಡ್ತಾನೆ ಅಂತಾರೆ. ಈ ಟೈಮಲ್ಲಿ ನಿಮ್ಗೆ ನೋಡ್ಬೋದು, ಪೋಸ್ಟ್ ಮ್ಯಾನ್ ಒಬ್ಬ ಬಂದು ಇಲ್ಲಿಂದ ಕೂಗ್ತಾನೆ, ನಿನಗೆ ಲೆಟ್ರ್ ಬಂದಿದೆ ಬಾ ಅಂತ. ಈ ಟೈಮಲ್ಲಿ ಈ ಫ್ರೇಮ್ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೊಂದೆರಡು ಹುತ್ತ ಇತ್ತು ರೈಟ್ ಸೈಡಲ್ಲಿ. ನಾನು ನೋಡಿದೆ, ರೈಟ್ ಸೈಡಲ್ಲೂ ಮತ್ತೊಂದು ಹುತ್ತ ಇದೆ, ಲೆಫ್ಟ್ ಸೈಡಲ್ಲಿ ಮತ್ತೊಂದು ಹುತ್ತ ಇದೆ. ಇದಷ್ಟೇ ಅಲ್ಲ, ಇಲ್ಲಿ ಈ ಫ್ರೇಮಲ್ಲಿ ಎರಡು ಕಲ್ಲುಗಳಿದೆ ನೋಡಿ, ನಿಂತ್ಕೋತಾರೆ ಶಂಕರ್ ನಾಗ್ ಅವರೆಲ್ಲ. ಅದೆಲ್ಲ ಇದೇ ಕಲ್ಲು ನೋಡಿ. ಈ ಕಲ್ಲಲ್ಲೇ ಶಂಕರ್ ನಾಗ್ ಅವರು ಬಾರ್ಡರ್ಸ್ ಕಲ್ಲಿದೆಯಲ್ಲ ಇಲ್ಲಿ. ಸೊ ಈ ಹುತ್ತನೇ ಆ ಹುತ್ತ. ನಾನೀಗ ಅರಮನೆ ಮೈದಾನದ ಒಳಗಡೆ ಇದ್ದೀನಿ. ಪ್ಯಾಲೇಸ್ ಗ್ರೌಂಡ್ ನಿಮಗೆಲ್ಲ ಗೊತ್ತೇ ಇದೆ, ಗುಟ್ಟಳ್ಳಿ ಹತ್ರ. ಇಲ್ಲಿಂದ ಬರ್ತಾ ಇದ್ದಂಗೆ ಹಿಂಗೋದ್ರೆ ಆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಆದರೆ ನಾನು ಮಧ್ಯದ ದಾರಿಲೇ ಉಳ್ಕೊಂಡಿದ್ದೀನಿ. ಯಾಕೆ ಅಂದರೆ ನಿಲ್ಲಿಸಿದ್ದೀನಿ ಗಾಡಿನ ಅಂದರೆ ಇಲ್ಲೊಂದು ನಾಗರ ಹುತ್ತ ಇದೆ. ನೀವು ನೋಡ್ಬೋದು, ತೋರಿಸ್ತೀನಿ ಬನ್ನಿ. ಇಲ್ಲಿ ನಾಗರ ಹುತ್ತ ಇದೆ. ಒಂದು ಸ್ವಲ್ಪ ಸಕಲಾಗಿದೆ ಪ್ಲೇಸು, ಬಟ್ ಒಂದು ಸ್ವಲ್ಪ ಹುಷಾರಾಗಿ ಬರಬೇಕು, ಯಾಕೆಂದರೆ ಹಾವುಗಳು ಜಾಸ್ತಿ ಇದೆ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿಂದನೂ ಆ ಸೀನ್ ಮ್ಯಾಚ್ ಆಗ್ತಿತ್ತು. ಈಗ ಮರಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಆ ದೇವಸ್ಥಾನ ಕಾಣ್ತಾ ಇಲ್ಲ. ಅದನ್ನು ನಾನು ತೋರಿಸ್ತೀನಿ ಬನ್ನಿ. ವಿಡಿಯೋ ಮಾಡಬೇಕು ಅಂತ ಮತ್ತೆ ಮಾಡಿದ್ದು. ಆದರೆ ಈ ಹುತ್ತದ ಮೇಲೇ ಶಂಕರ್ ನಾಗ್ ಸರು ಒಂದು ಹೊಸ ಜೀವನ ಸಿನಿಮಾದಲ್ಲಿ ಹುತ್ತದ ಹಿಂಭಾಗದಲ್ಲಿ ಮಲಗಿರೋ ಥರ ಈ ಸೀನ್ ಇದೆಯಲ್ಲ, ಅವ್ರೇನು ಟೇಬಲ್ ಹಾಕಿದ್ರ ಅಥವಾ ಏನು ಹಾಕಿದ್ರ ಅಂತ ನಿಮ್ಗೆ ಡೌಟ್ ಬರುತ್ತಲ್ವ. ಬನ್ನಿ ತೋರಿಸ್ತೀನಿ ಅವ್ರು ಯಾವುದ್ರ ಮೇಲೆ ಮಲಗಿದ್ರು ಅಂತ. ಯಾರೋ ಇಂಡಿಯನ್ ಫ್ಲ್ಯಾಗೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಬರ್ತಾ ಇದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಬಂಡೆ ಇದೆ. ಈ ಬಂಡೆ ಮೇಲೇ ಮಲಗಿರ್ತಾರೆ ನಮ್ಮ ಶಂಕರ್ ನಾಗ್ ಅವರು. ಸೊ ಇಲ್ಲಿಂದ ನಿಂತ್ಕೊಂಡೆ ಈ ಸೀನ್ಗಳೆಲ್ಲ ಶೂಟ್ ಮಾಡಿರ್ತಾರೆ. ಹೀಗೆ ಒಳಗಡೆ ಹೋದ್ರು ಒಂದು ಸೂಪರಾಗಿ ವ್ಯೂ ಕಾಣುತ್ತೆ ಇಲ್ಲಿ ಬಂಡೆಗಳ ಮೇಲೆಲ್ಲ. ತೋರಿಸ್ತೀನಿ ಬನ್ನಿ. ಇಲ್ಲಿಂದನೂ ಆ ದೇವಸ್ಥಾನ ಕಾಣುತ್ತೆ, ಆಂಜನೇಯನ ದೇವಸ್ಥಾನ ನೋಡಿ ಹೇಗಿದೆ ಆ ವ್ಯೂ. ಒಂಥರ ಮಸ್ತ್ ಪ್ಲೇಸು. ಆದರೆ ಕರೆಕ್ಟಾಗಿ ಇನ್ನು ಈ ಫಿಲಮ್ ಸ್ಟಾರ್ಟಿಂಗಲ್ಲಿ ಒಂದು ಅನಾಥಾಶ್ರಮದ ಸೀನ್ಗಳಿವೆ. ಹೀರೋಯಿನ್ನು ಇದೇ ಅನಾಥಾಶ್ರಮದಲ್ಲಿ ಇರ್ತಾರೆ. ಆಮೇಲೆ ಒಬ್ಬರು ಲೇಡಿನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಆಗ್ತಾರೆ. ನಂತರ ಇದೇ ಹೆಣ್ಣೆ ಆ ಹೀರೋಯಿನ್ನು ಶಂಕರ್ ನಾಗ್ ಜೊತೆ ಬರೋದಕ್ಕೆ ಕಾರಣವಾಗುತ್ತೆ. ಈ ಥರದ್ದೆಲ್ಲ ಸೀನ್ ಇದೆಯಲ್ಲ, ಈ ಸೀನ್ ನಡೆದಿರೋದು ಇಲ್ಲಿ ನೋಡಿ. ಈ ಆಶ್ರಮ ಇದೆ ನೋಡಿ. ಇಷ್ಟು ವರ್ಷ ಆದರೂ ಈ ಆಶ್ರಮ ಹೀಗೆ ಇದೆ ಅಂತ ಮಾಡಬೇಡಿ. ಇಲ್ಲಿ ನೀವು ನೋಡ್ಬೋದು, ಈ ಲೈಟ್ ಇದೆ ನೋಡಿ. ಈ ಲೈಟ್ ಈಗಲೂ ಇದೆ. ಇಲ್ಲಿ ಬೋರ್ಡ್ ಇರುತ್ತೆ. ಈ ಬೋರ್ಡು ಮತ್ತು ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದಷ್ಟೇ ಅಲ್ಲ, ಈ ಆಶ್ರಮ ತೋರಿಸಿದ್ಮೇಲೆ ಇಲ್ಲಿ ಬರ್ತಡೇಯನ್ನು ಆಚರಿಸ್ತಾ ಇರ್ತಾರೆ. ಈ ಟೈಮಲ್ಲಿ ನೀವು ನೋಡ್ಬೋದು, ಆ ಮೇಲ್ಗಡೆ ಗ್ರೀನು ಮತ್ತು ವೈಟ್ ಇದೆಯಲ್ಲ, ಅದು ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಲ್ಲೇ ಇಟ್ಕೊಂಡು ಬರ್ತಡೇ ಆಚರಿಸ್ತಾ ಇರ್ತಾರೆ. ಇಲ್ಲಿ ಒಂದು ಗುಡಿಸ್ಲು ಥರ ಅಂದರೆ ಶೆಡ್ ಥರ ಇದೆಯಲ್ಲ, ಅದು ಪ್ರಸಿದ್ಧಿ ಸ್ಕೂಲ್ ಅಂತ ಇದೆ ನೋಡಿ. ಸೊ ಆಗ್ಲಿಗೂ ಅದಿತ್ತು, ಈಗ್ಲಿಗೂ ಇದೆ. ಇದು ಈ ಇದರಲ್ಲೇ ಇಲ್ಲಿ ಬರ್ತಡೇ ಆಚರಿಸ್ತಾ ಇರ್ತಾರೆ. ಆಮೇಲೆ ಈ ಕಡೆಯಿಂದ ಬಂದು ಜಾಯ್ನ್ ಆಗ್ತಾರೆ ಹೀರೋಯಿನ್ನು. ಇದೆಲ್ಲ ಬರ್ತಡೇ ಎಲ್ಲ ಸೀನ್ ಎಲ್ಲ ಇದೆಯಲ್ಲ, ಇದೆಲ್ಲ ಶೂಟ್ ಆಗೋದು ಇದೇ ಜಾಗದಲ್ಲೇ. ಈ ಜಾಗದಲ್ಲಿ ಶೂಟ್ ಆಗಬೇಕಾದ್ರೆ ನೋಡಿ ಗೈಸ್, ನಂಗೆ ಬೇಜಾರಾಗ್ತಾಯಿದೆ. ಯಾಕೆ ಗೊತ್ತಾ, ಇಲ್ಲಿ ಜನ ಇದ್ದಾರೆ ನೋಡಿ. ಇವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಹಾವನ್ನ ಹೊಡಿತಿದ್ದಾರೆ. ಇಲ್ಲಿ ತುಂಬ ಹಾವುಗಳಿದೆ. ನಾನು ಮುಂಚಿನ ವೀಡಿಯೋದಲ್ಲೂ ಹೇಳಿದ್ದೆ. ನಂಗೆ ತುಂಬ ಬೇಜಾರಾಯಿತು. ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲೊಂದು ಹಾವು ಸಿಕ್ತು ಅಂತ ಹೊಡೆದಿದ್ದಾರೆ. ಸೊ ಬಿಡಿ. ಆಮೇಲೆ ಈ ಸೀನಲ್ಲಿ, ಇನ್ನೊಂದು ಸೀನಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನಿಂದ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಸೀನು ಇಲ್ಲೇ ಆಗೋದು ನೋಡಿ.
ಇಲ್ಲಿಂದನೇ ಹೀಗೆ ಪಾಸ್ ಆಗ್ತಾರೆ. ಈ ಟೈಮಲ್ಲಿ ಹೀರೋಯಿನ್ನು ನೋಡಿ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ, ಇದೆಲ್ಲ ಮ್ಯಾಚ್ ಆಗುತ್ತೆ. ಈ ಟೈಮಲ್ಲಿ ಈ ಆಶ್ರಮ ಇದೆ ನೋಡಿ. ಇಷ್ಟು ವರ್ಷ ಆದರೂ ಈ ಆಶ್ರಮ ಹೀಗೆ ಇದೆ ಅಂತ ಮಾಡಬೇಡಿ. ಇಲ್ಲಿ ನೀವು ನೋಡ್ಬೋದು, ಈ ಲೈಟ್ ಇದೆ ನೋಡಿ, ಈ ಲೈಟ್ ಈಗಲೂ ಇದೆ. ಇಲ್ಲಿ ಬೋರ್ಡ್ ಇರುತ್ತೆ, ಈ ಬೋರ್ಡು ಮತ್ತು ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದಷ್ಟೇ ಅಲ್ಲ, ಈ ಆಶ್ರಮ ತೋರಿಸಿದ್ಮೇಲೆ ಇಲ್ಲಿ ಬರ್ತಡೇಯನ್ನು ಆಚರಿಸ್ತಾ ಇರ್ತಾರೆ. ಈ ಟೈಮಲ್ಲಿ ನೀವು ನೋಡ್ಬೋದು, ಆ ಮೇಲ್ಗಡೆ ಗ್ರೀನು ಮತ್ತು ವೈಟ್ ಇದೆಯಲ್ಲ, ಅದು ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಲ್ಲೇ ಇದ್ಕೊಂಡು ಬರ್ತಡೇ ಆಚರಿಸ್ತಾ ಇರ್ತಾರೆ. ಇಲ್ಲಿ ಒಂದು ಗುಡಿಸ್ಲು ಥರ ಅಂದರೆ ಶೆಡ್ ಥರ ಇದೆಯಲ್ಲ, ಅದು ಪ್ರಸಿದ್ಧಿ ಸ್ಕೂಲ್ ಅಂತ ಇದೆ ನೋಡಿ. ಸೊ ಆಗ್ಲಿಗೂ ಅದಿತ್ತು, ಈಗ್ಲಿಗೂ ಇದೆ. ಇದು ಈ ಇದರಲ್ಲೇ ಇಲ್ಲಿ ಬರ್ತಡೇ ಆಚರಿಸ್ತಾ ಇರ್ತಾರೆ. ಆಮೇಲೆ ಈ ಕಡೆಯಿಂದ ಬಂದು ಜಾಯ್ನ್ ಆಗ್ತಾರೆ ಹೀರೋಯಿನ್ನು. ಇದೆಲ್ಲ ಬರ್ತಡೇ ಎಲ್ಲ ಸೀನ್ ಎಲ್ಲ ಇದೆಯಲ್ಲ, ಇದೆಲ್ಲ ಶೂಟ್ ಆಗೋದು ಇದೇ ಜಾಗದಲ್ಲೇ. ಈ ಜಾಗದಲ್ಲಿ ಶೂಟ್ ಆಗಬೇಕಾದ್ರೆ ನೋಡಿ ಗೈಸ್, ನಂಗೆ ಬೇಜಾರಾಗ್ತಾಯಿದೆ. ಯಾಕೆ ಗೊತ್ತಾ, ಇಲ್ಲಿ ಜನ ಇದ್ದಾರೆ ನೋಡಿ, ಇವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಹಾವನ್ನ ಹೊಡಿತಿದ್ದಾರೆ. ಇಲ್ಲಿ ತುಂಬ ಹಾವುಗಳಿದೆ. ನಾನು ಮುಂಚಿನ ವೀಡಿಯೋದಲ್ಲೂ ಹೇಳಿದ್ದೆ, ನಂಗೆ ತುಂಬ ಬೇಜಾರಾಯಿತು. ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲೊಂದು ಹಾವು ಸಿಕ್ತು ಅಂತ ಹೊಡೆದಿದ್ದಾರೆ. ಸೊ ಬಿಡಿ. ಆಮೇಲೆ ಈ ಸೀನಲ್ಲಿ, ಇನ್ನೊಂದು ಸೀನಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನಿಂದ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಸೀನು ಇಲ್ಲೇ ಆಗೋದು ನೋಡಿ, ಇಲ್ಲಿಂದನೇ ಹೀಗೆ ಪಾಸ್ ಆಗ್ತಾರೆ. ಈ ಟೈಮಲ್ಲಿ ಹೀರೋಯಿನ್ನು ನೋಡಿ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ, ಇದೆಲ್ಲ ಮ್ಯಾಚ್ ಆಗುತ್ತೆ. ಈ ಟೈಮಲ್ಲಿ ಇಲ್ಲಿ ಅನಾಥಾಶ್ರಮ ಮತ್ತು ಆ ಡಿಸೈನು ಇದೆಲ್ಲ ಮ್ಯಾಚ್ ಆಗುತ್ತೆ. ಇಲ್ಲಿ ಈ ಥರ ರೋಡ್ ಇರಲಿಲ್ಲ ಮೊದಲು, ಈಗ ಈ ರೀತಿಯ ರೋಡ್ ಆಗಿದೆ. ಸೊ ಈಗ ಹೀಗೆ ನಿಂತ್ಕೊಂಡು ಅವರು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಇದರಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಈ ಮರದಿಂದ. ಇದೇ ಮರ ಅಂತ ಏನು ಗ್ಯಾರಂಟಿ ಅನ್ನೋದಕ್ಕೆ ಇಲ್ಲಿ ನೋಡ್ಬೋದು. ಇಲ್ಲೊಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ, ಇಲ್ಲಿ ಇದ್ದಿದೆ ನೋಡಿ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಸ್ನೇಹಿತರೆ, ಹೇಗಿತ್ತು ಈ ಎಪಿಸೋಡ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವರಿದ್ದಾರಲ್ಲ, ಇವರು ನಮ್ಮ ಪ್ರಕಾಶ್ ಸರು. ನಾನು ಎಲ್ಲೇ ಹೋದ್ರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಸರ್ ಅಂದರೆ ಬಂದು ಪಾಪ ಫುಲ್ ಹೆಲ್ಪ್ ಮಾಡಿ, ಜೊತೆಗಿದ್ದು ಸಹಾಯ ಮಾಡಿ, ಫ್ರೇಮ್ಗಳನ್ನ ಮ್ಯಾಚ್ ಮಾಡೋದಕ್ಕೆ ಸಹಾಯ ಮಾಡಿ ಹೋಗ್ತಾರೆ. ಸೊ ಅವ್ರಿಗೆ ಒಂದು ಧನ್ಯವಾದ ತಿಳಿಸ್ತಾ, ತುಂಬ ದಿನದಿಂದ ಹೇಳಬೇಕು ಅಂತಿದ್ದೆ, ಬಟ್ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ನಾನು ಯಾವ ಸಿನಿಮಾದ ಶೂಟಿಂಗ್ ಪ್ಲೇಸ್ ತೋರಿಸ್ಬೇಕು ಅಂತಲೂ ನೀವು ನನಗೆ ಹೇಳಬೇಕು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಆದರೆ ಸ್ನೇಹಿತರೆ, ನಿಮಗೊಂದು ನಾನು ಸುದ್ದಿ ಹೇಳಬೇಕಿತ್ತು. ನಾನೊಂದು ಹೊಸ ಫುಡ್ ಚಾನಲ್ ಓಪನ್ ಮಾಡಬೇಕು ಅಂತಿದ್ದೀನಿ. ಅಲೆಮಾರಿ ಫುಡ್ ಜರ್ನಿ ಅಂತ ಆ ಪೇಜ್ನ ಹೆಸರು, ಯೂಟ್ಯೂಬ್ ಪೇಜ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಅನಿಸಿಕೆ ಏನು? ಇದು ಫುಡ್, ನಾನು ಎಲ್ಲೆಲ್ಲಿ ಸ್ಪಾಟು ಹುಡುಕಾಡೋಕ್ಕೆ ಹೋಗ್ತೀನಲ್ಲ ಸಿನಿಮಾದು, ಅಲ್ಲಿ ಯಾವುದಾದ್ರೂ ನನಗೆ ಫುಡ್ಡು ಚೆನ್ನಾಗಿರೋ ಫುಡ್ ಸಿಕ್ತು ಅಂದರೆ, ಅಥವಾ ಬೇರೆ ಏನಾದರೂ ಕಾರಣದಿಂದ ಒಂದು ಫುಡ್ ಹೋಟೆಲ್ಗೆ ಹೋದರೆ ಅಂತಹ ಪ್ಲೇಸ್ಗಳನ್ನು ನಿಮಗೆ ಪರಿಚಯ ಮಾಡಿಸೋಣ. ಇನ್ನೊಂದು ಹೇಳ್ತೀನಿ, ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ನಾನು ಈ ಹೋಟೆಲ್ನ ರಿವ್ಯೂ ಮಾಡಲ್ಲ, ಬದಲಿಗೆ ಬೇರೆಯವರಿಂದ ರಿವ್ಯೂ ಮಾಡಿಸ್ತೀನಿ, ಅಥವಾ ನನ್ನ ಫಾಲೋವರ್ಸಿಂದನೇ ನಾನು ರಿವ್ಯೂ ಮಾಡಿಸುವಂತಹ ಯೋಚನೆ ಇದೆ, ಅಥವಾ ಅಲ್ಲಿದ್ದವ್ರ ಹತ್ರನೇ ರಿವ್ಯೂ ಮಾಡುವಂತಹ ಯೋಚನೆ ಇದೆ. ನಾನು ಮಾಡಿದ್ರೆ ಎಲ್ಲ ಯೂಟ್ಯೂಬರ್ಸ್ ಥರ ಆಗ್ಬಿಡ್ತೀನಿ. ಸೊ ಸುಳ್ಳು ಹೇಳಬೇಕಾಗತ್ತೆ. ಸೊ ನನಗೆ ಅದು ಇಷ್ಟ ಇಲ್ಲ. ಸೊ ಜನರಿಂದನೇ ರಿವ್ಯೂ ಮಾಡುವಂತಹ ಒಂದು ಫುಡ್ ಚಾನಲ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಆಶೀರ್ವಾದ ಅಲ್ಲೂ ಇರಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಆ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ. ಅಲೆಮಾರಿ ಫುಡ್ ಜರ್ನಿ ಅಂತಿದೆ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಮತ್ತೊಂದು ವೀಡಿಯೋ ಒಂದಕ್ಕೆ ಸಿಗ್ತೀನಿ. ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಸೊ ಅದು ಮುಂದುವರಿಯಲಿ. ಮತ್ತೊಂದು ರೋಚಕವಾದ, ಆದರೆ ಈ ಫಿಲಮ್ ವೀಡಿಯೋಗಳು ಮುಂದುವರಿಯುತ್ತೆ. ಸೊ ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಹಳೇ ಸಿನಿಮಾದ ಮತ್ತೊಂದು ಶೂಟಿಂಗ್ ಸ್ಪಾಟ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.